ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಹರಳೀಲೆ 9ನೇ ತರಗತಿ ಪ್ರಥಮ ಭಾಷೆಯಲ್ಲಿ ಬರುವಂತಹ ಪಾಠದಲ್ಲಿ ಮುಂದುವರೆದ ಭಾಗವನ್ನು ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ಶಿವ ಏನು ಮಾಡ್ತಾನೆ? ನಂಬಿಯಣ್ಣ ಆಗಾಗಲೇ ಅವನು ಮದುವೆಗೆ ಸಿದ್ಧನಾಗಿ ವನದಲ್ಲಿ ಕುಳಿತಿದ್ದಾನೆ. ಇತ್ತ ಶಿವ ಏನು ಮಾಡ್ತಾನೆ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ. ಮೊದಲು ಇದನ್ನ ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಮಕ್ಕಳ ಹಾಗೂ ಪ್ರಿಯ ಸ್ನೇಹಿತರೆ, ವಿವಾಹ ತತ್ಪರನಾಗಿ ನಂಬಿಯಣ್ಣಂ ವನದೊಳಗಿರಲ್ ಇತ್ತಲ್ ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ ಪರಿವಾರನಾಗಿ ವಿರೂಪಾಕ್ಷ ನಿರ್ದು ಗಿರಿಜೆಗಿಂತೆಂದಂ. ನೋಡಿಲಿ, ಈ ಕಡೆ ನಂಬಿಯಣ್ಣ ವಿವಾಹ ತತ್ಪರನಾಗಿ, ವಿವಾಹಕ್ಕೆ ಮದುವೆಯಾಗಲು ಸಿದ್ಧನಾಗಿರುವಂತ ನಂಬಿಯಣ್ಣನದೊಳಗೆ ಇರುತ್ತಲ್ ಇತ್ತಲ್. ನೋಡಿ, ಇತ್ತ ಏನಾಗತ್ತಪ್ಪ ಅಂದ್ರೆ ವಿವಾಹಕ್ಕೆ ಸಿದ್ಧನಾಗಿರುವಂತಹ ನಂಬಿಯಣ್ಣನು ವನದೊಳಗೆ ಇರುತ್ತಲು. ಇತ್ತ ಏನಾಗುತ್ತೆ? ಇತ್ತಲ್ ಅಂದ್ರೆ ಈ ಕಡೆ ಕೈಲಾಸಪುರ. ಕೈಲಾಸಪುರ ಅಂದ್ರೆ ಶಿವನ ವಾಸಸ್ಥಳ. ಆ ಕೈಲಾಸಪುರದ ಅರಮನೆಯಲ್ಲಿ ಅಪರಿಮಿತ, ಎಣಿಸಲಾರದಷ್ಟು ಪರಿವಾರನಾಗಿ, ಯಾರು? ವಿರೂಪಾಕ್ಷ, ಶಂಕರ ಪರಮೇಶ್ವರ ಇದ್ದ. ಇಲ್ಲಿ ವಿರೂಪಾಕ್ಷ ಹರಿಹರನ ಆರಾಧ್ಯ ದೈವ ಹಂಪಿ ವಿರೂಪಾಕ್ಷ ದೇವರು, ಅದರಿಂದಲೇ ವಿರೂಪಾಕ್ಷ ಅಂತ ಸಂಬೋಧಿಸಿದ್ದಾನೆ. ಗಿರಿಜೆಗೆ ಇಂತೆಂದಂ. ಗಿರಿಜೆ ಅಂದ್ರೆ ಪಾರ್ವತಿ, ಪಾರ್ವತಿಗೆ ಇಂತೆಂದನೆ. ಈ ರೀತಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ದೇವಿ ಕೇಳವು ನಮ್ಮ ಪುತ್ರಂ ಪುಷ್ಪದತ್ತಂ ನರಲೋಕದೊಳ್ ಪುಟ್ಟಿ ನಂಬಿ ಎಂಬ ನಾಮವಾಗಿ ಸಂಸಾರದಿಂ ಕೆಟ್ಟು ಪೋಗಲ್ ಅನುವಾಗಿರ್ದಪಂ. ಗಿರಿಜೆಗೆ, ಪಾರ್ವತಿಗೆ ಶಿವ ಈ ರೀತಿ ಹೇಳ್ತಾ ಇದ್ದಾನೆ. ದೇವಿ ಕೇಳು ಅಂದ್ರೆ, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತ, ನರಲೋಕ, ನರ ಅಂದ್ರೆ ಮನುಷ್ಯರು, ಮನುಷ್ಯರ ಲೋಕ ಅಂದ್ರೆ ಭೂಲೋಕದಲ್ಲಿ, ಒಳ್ಳು ಅಂದ್ರೆ ಅಲ್ಲಿ, ಭೂಲೋಕದಲ್ಲಿ ಪುಟ್ಟಿ ಅಂದ್ರೆ ಹುಟ್ಟಿ, ಪಕಾರ ಅಕಾರ ಆಗುತ್ತೆ, ಪುಟ್ಟಿ ನಂಬಿ ಎಂಬ ನಾಮವಾಗಿ ಹೆಸರನ್ನು ಪಡೆದುಕೊಂಡು ಸಂಸಾರದಿಂ ಮದುವೆಯಾಗಿ ವಿವಾಹವಾಗಿ ಸಂಸಾರದಿಂದ ಕೆಟ್ಟು ಹೋಗಲು ಅನುವಾಗಿರ್ದಪಂ ಅಂದ್ರೆ ಕೆಟ್ಟು ಹೋಗಲು ಸಿದ್ಧನಾಗಿದ್ದಾನೆ. ಆದ್ರಿಂದ ಆತಂಗೆ ಮುನ್ನಿನ ನಂಬಿಗೆ ಬೆಂಬಳಿಗೊಂಡು ಹೋಗಿ ಮರ್ತ್ಯದೋಳ್ ತೊತ್ತುಕೊಂಡು ಅವು ಕಳುಪಿದ ನಿಮ್ಮಿರ್ಬರ್ ರುದ್ರಕನ್ನಿಕೆಯರು ಚೋಳ ದೇಶದ ತಿರುವಾರು ಊರೊಳಂ ತಿರುವತ್ತಿಯೂರ್ ಒಳಂ ಪರವೆ ಸಂಕಿಲಿಗಳೆಂಬ ನಾಮದಿಂ ಜನಿಸಿ ಇರ್ದ ಪರವಂದಿತರ್ ಆತನ್ ಒಳ್ ನೇರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನಲ್ ಆನು ನಿಮ್ಮೊಡನೆ ನೋಡುತ್ತಂ ಬಂದೆಪನೆಂದು ದೇವಿಯರ್ ಭಿನ್ನೈಸೆ. ಇಲ್ಲಿ ಆತಂಗಿ ಯಾರಿಗೆ? ಅಲ್ಲಿ ಯಾರು ಆತ ಅಂದ್ರೆ ನಂಬಿಯಣ್ಣಂಗೆ ಮುನ್ನಿತ್ತ ನಾನು ಹಿಂದೆ ಒಂದು ನಂಬಿಕೆಯ ಒಂದು ಬೆಂಬಳಿಗೊಂಡು ಅಂದ್ರೆ ಅವನಿಗೆ ನಾನು ಹಿಂಬಾಲಿಸಿಕೊಂಡು ಹೋಗಿ, ನಾನು ಹಿಂದೆ ಆತನಿಗೆ ಮಾತು ಕೊಟ್ಟ ಹಾಗೆ ಆತನನ್ನು ಹಿಂಬಾಲಿಸಿಕೊಂಡು ಹೋಗಿ, ಬೆಂಬಳಿಗೊಂಡು ಅಂದ್ರೆ ಹಿಂಬಾಲಿಸಿಕೊಂಡು, ಹೋಗಿ ಅಂದ್ರೆ ಹೋಗಿ, ಮರ್ತ್ಯದೋಳ್ ಭೂಲೋಕದಲ್ಲಿ ತೊತ್ತು ಅಂದ್ರೆ ಸೇವಕನಾಗಿ ಹಾವು ಕಳುಪಿದ ನಿಮ್ಮಿಬ್ಬರು ರುದ್ರ ಕನ್ನಿಕೆಯರು, ಕಳುಹಿಸಿದ ನಿಮ್ಮ ಇಬ್ಬರು ರುದ್ರ ಕನ್ನಿಕೆಯರು ಯಾರಪ್ಪ ಅಂದ್ರೆ ಅವರು ರುದ್ರ ಕನ್ನಿಕೆಯರು ತಿರುವಾರು ಊರಲ್ಲಿ, ತಿರುವತ್ತಿಯೂರಲ್ಲಿ ಪರವೆ ಮತ್ತು ಸಂಕಿಲಿಗಳೆಂಬ ಹೆಸರಿನಿಂದ ಜನಿಸಿದ್ದಾರೆ. ಇಲ್ಲಿ ತಿರುವಾರು ಊರಲ್ಲಿ ಪರವೆಯು, ತಿರುವತ್ತಿಯ ಊರಳು ಸಂಕಿಲಿಗಳು ಎಂಬ ನಾಮದಿಂದ ಹೆಸರಿನಿಂದ ಜನಿಸಿದ್ದಾರೆ. ಆ ಇಬ್ರು ಸಹ ಈ ನಂಬಿಯಣ್ಣನಿಗೆ ಮದುವೆ ಮಾಡ್ಬೇಕಾಗಿರ್ತದೆ ಶಿವ. ಆತನೊಳ್ ನೆರಪಿ ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡು ಆತನಿಗೆ ಎಲ್ಲವನ್ನು ಹೇಳಿ ಸಕಲ ಸುಖವಾಗ್ಲೆಂದು ಪೂಜೆಯನ್ನು ಕೈಕೊಂಡು ಅಂದ್ರೆ ನೆರವೇರಿಸಲೆಂದು ಬರ್ಪೇನಲು ನಾನು ಹೋಗಿ ಬರುತ್ತೇನೆ ಏನಲು. ಆಗ ಆನು ನಿಮ್ಮೊಡನೆ ನೋಡುತ್ತಂ ಬಂದೆಪನೆಂದು ದೇವಿಯರ್ ಭಿನ್ನೈಸೆ. ಇಲ್ಲಿ ನಾವು ಸಹ ನಿಮ್ಮೊಡನೆ ನೋಡುವುದಕ್ಕೆ ಬರುತ್ತೇವೆ ಎಂದು ದೇವಿಯರು ಯಾರು? ಇಲ್ಲಿ ಪಾರ್ವತಿ ಮತ್ತು ಗಂಗೆ. ದೇವಿಯರು ಅಂದ್ರೆ ಪಾರ್ವತಿ ಮತ್ತು ಗಂಗೆಯು ಭಿನ್ನೈಸೆ ಕೇಳ್ಕೊತಾ ಇದ್ದಾರೆ, ವಿಜ್ಞಾಪನೆಯನ್ನ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, ನೀನ್ ಅತ್ಯಂತ ಕರುಣಿ, ನಾ ಮಾಡ್ಬೋದು ಅತಿ ನಿಷ್ಠೂರ ಚರಿತ್ರಂ ಆದೊಡಂ ನೀನ್ ಬಂದು ನಾವೂರೊಳ್ ಇರ್ದೇನ್ ಏನಲ್ಲ ಅಲ್ಲಿಯ ದೇವಾಲಯದೊಳು ಇರುತ್ತೆ ಬರ್ಪದೆಂದು ಕರುಣಿಸಿ ವಿಚಿತ್ರಂ ಮತ್ತಂ ದೇವಿಯರ್ ನೋಡಲು ಓರ್ವ ಶತರುದ್ಧನಾಗಿ ಇರ್ದನ್ ಎಂತ್ ಒಡೆ. ಏನಾಗುತ್ತಪ್ಪ ಅಂದ್ರೆ, ಪಾರ್ವತಿ ಮತ್ತು ಗಂಗೆ ನಿಮ್ಮೊಡನೆ ನಾವು ಸಹ ಬರ್ತೀವಿ ಅಂತ ಶಿವನಿಗೆ ಹೇಳಿದಾಗ ಶಿವ ಹೇಳ್ತಾ ಇದ್ದಾನೆ,
ನೀನು ಅತ್ಯಂತ ಕರುಣೆ ಅಂತ ಗಿರಿಜೆಗೆ ಹೇಳ್ತಿದ್ದೇನೆ. ನಾನು ಮಾಡುವುದು ಅತಿ ನಿಷ್ಠೂರವಾದ ಚರಿತ್ರಂ, ಅತಿ ನಿಷ್ಠೂರವಾದ ಕಠಿಣವಾದ ಕೆಲಸ. ಚರಿತ್ರಂ ಅಂದ್ರೆ ಕೆಲಸ, ಕಾರ್ಯ. ಆದೊಡಂ ಆದರೂ ಸಹ ನೀನು ಬಂದು ಆ ಊರೊಳು ಇರ್ದೇನ್ ಏನಲ್ ಅಲ್ಲಿಯ, ನಾನು ಆ ಊರಿಗೆ ಹೋಗಿರುತ್ತೇನೆ, ನೀನು ಅಲ್ಲಿಯ ದೇವಾಲಯದೊಳಿರುತ್ತೆ, ಅಲ್ಲಿಯ ದೇವಸ್ಥಾನ ದೇವ ಮಂದಿರದಲ್ಲಿ ಇರುವಂತ ಹೇಳಿ, ದೇವ ಮಂದಿರ ಅಥವಾ ದೇವಸ್ಥಾನದಲ್ಲಿ ಇರುವಂತ ಶಿವನು ಹೇಳಿ ಕರುಣಿಸಿ ಮತ್ತಂ ದೇವಿಯರು ವಿಚಿತ್ರವಾಗ್ತಾ ಇದ್ದಾನೆ. ಮತ್ತಂ ದೇವಿಯರು, ಮತ್ತಂ ಅಂದ್ರೆ ದೇವಿಯರು ಅಂದ್ರೆ ಪಾರ್ವತಿ ಮತ್ತು ಗಂಗೆ ನೋಡುತ್ತಿರುವಂತೆಯೇ ಶತರುದ್ಧನಾಗಿ ನಿಂದಿರ್ಧನ್. ನೋಡಿ, ಅವನು ಶತ ಅಂದ್ರೆ 100, ಶತರುದ್ಧ ಅಂದ್ರೆ 100 ವರ್ಷದ ಹಣ್ಣು ಮುದುಕನಾಗಿ ಆ ಪರಶಿವ ಶಂಕರ ನಿಂತ್ಕೊಂಡಿದ್ದಾನೆ. ಇದೇನು ಆಶ್ಚರ್ಯ ಅನ್ನೋದು ಈ ದೇವಿಯರಿಗೂ ಸಾಕ್ತದೆ. ಕನ್ನಡದ ಸಾರಾಂಶವನ್ನು ತಿಳ್ಕೊಳ್ಳೋಣ ಮಕ್ಕಳ, ಪ್ರಿಯ ಸ್ನೇಹಿತರೆ. ನಂಬಿಯಣ್ಣನು ವಿವಾಹ ಕಾರ್ಯದಲ್ಲಿ ಮಗ್ನನಾಗಿ ವನದಲ್ಲಿರುವ ಸಮಯದಲ್ಲಿ ಇತ್ತ ಕೈಲಾಸದಲ್ಲಿ ದೊಡ್ಡ ಶಿವಗಣ ಪರಿವಾರದೊಂದಿಗೆ ನೆಲೆಸಿದ್ದ ವಿರೂಪಾಕ್ಷನು ಅಂದ್ರೆ ಶಿವನು ಗಿರಿಜೆ ಅಂದ್ರೆ ಪಾರ್ವತಿಯನ್ನು ಕುರಿತು ಹೀಗೆಂದನು. ಇಲ್ಲಿ ಪಾರ್ವತಿಯ ಜೊತೆ ಗಂಗೆಯೂ ಸಹ ಇದ್ಲು. ದೇವಿಯರು ಅಂತ ಹರಿಹರ ಇಲ್ಲಿ ಸಂಬೋಧಿಸಿದ್ದಾನೆ. ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಅಂದ್ರೆ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ್ದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರಿನಲ್ಲಿ ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲಿ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದಾಗ ಗಿರಿಜೆ ಮತ್ತು ಗಂಗೆ ಇಬ್ಬರು ನಾವು ನಿಮ್ಮೊಡನೆ ಬರುತ್ತೇವೆ ಎಂದರು. ಅದಕ್ಕೆ ಶಿವನು ಗಿರಿಜೆಗೆ, ನೀನು ಬಹಳ ಕರುಣೆ ಹೊಂದಿರುವವಳು, ಆದರೆ ನಾನು ಅಲ್ಲಿ ಮಾಡುವುದು ಅತಿ ನಿಷ್ಠುರವಾದ ಕಾರ್ಯ ಅಂದ್ರೆ ಕೆಲಸ. ಆದರೂ ನಾನು ಊರಿನೊಳಗೆ ಇರುತ್ತೇನೆ, ನೀನು ಅಲ್ಲಿಯ ದೇವಾಲಯದಲ್ಲಿದ್ದು ನಂತರ ಬರುವುದು ಎಂದು ಅನುಮತಿ ನೀಡಿದನು. ದೇವಿಯರು ನೋಡುತ್ತಿದ್ದಂತೆ ಶಿವನು ಒಬ್ಬ ಶತರುದ್ಧನಾಗಿ ಅಂದ್ರೆ 100 ವರ್ಷ ದಾಟಿದ ಮುದುಕನಾಗಿ ನಿಂತನು. ಆತನ ರೂಪ ಹೇಗಿತ್ತೆಂದರೆ, ಶಿವ ಶತರುದ್ಧನಾಗಿರುವಂತ ಸನ್ನಿವೇಶನ ಹರಿಹರ ತುಂಬಾ ಸೊಗಸಾಗಿ ಚಿತ್ರಣ ಮಾಡಿದ್ದಾನೆ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ನಲ್ಮೆಯ ಸ್ನೇಹಿತರೆ, ಅಪಾದ ಮಸ್ತಕ ಪರ್ಯಂತರವು ಉದ್ದೂಳಿಸಿದ ವಿಭೂತಿಯ ತಲೆಯುಂ ನರೆತರೆಗಳಾಗಿ ಜಡೆಯ ಚಂದ್ರಕಳೆ ಕೊಡೆಯಾಗಿ ಪಿಡಿದ ತ್ರಿಶೂಲಂ ಕೊಡೆಯ ಕಾವಾಗಿ ಕಟ್ವಾಂಗಂ ಇಷ್ಟಿಯಾಗಿ ಆಭರಣದೊಳು ಒಂದು ಸರ್ಪಂ ಪ್ರಮಾಣ ಪತ್ರಂ ಆಗಿ ಕಮಲಜ ಸಿರಂ ಕಮಂಡಲಂ ಆಗಿ ಪುಲಿದೊವಲ್ ಗಜ ಚರ್ಮಂ ಹುಟ್ಟ ಒದೆದ ವೇಷ್ಟಿಗಳಾಗಿ ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳಾಗಿ ಕಟ್ಟಿದ ಶಿರೋಮಾಲೆ ಜಪ ಮಾಲೆಯಾಗಿ ಮಹಾರುದ್ಧನಾಗಿ ಕೈಲಾಸದಿಂ ಚೋಳ ದೇಶದ ಮಣಮಂದ ಪುತ್ತೂರ ಮದುವೆ ಚಪ್ಪರದ ಒಂದು ಇಳಿಹಿದನ್ ಅಂತಿರ್ಧಂ. ನೋಡಿ, ಇಲ್ಲಿ ಏನಾಗುತ್ತೆ ಅದನ್ನ ಆ ಪಾದ ಮಸ್ತಕ ಅಂದ್ರೆ ಪಾದದಿಂದ ತಲೆಯವರೆಗೆ ಅಂತ. ಅಪಾದ ಮಸ್ತಕ ಅಂದ್ರೆ ಪಾದದಿಂದ ತಲೆಯವರೆಗೆ ಉದ್ದೂಳಿಸಿದ ಅಂದ್ರೆ ಬಳಿದುಕೊಂಡಿದ್ದ, ಲೇಪಿಸಿಕೊಂಡಿದ್ದಂತ ವಿಭೂತಿಯನ್ನ ತಲೆಯಿಂದ ಕಾಲಿನವರೆಗೆ ಅಂದ್ರೆ ಕಾಲಿನಿಂದ ಅಂದ್ರೆ ಪಾದದಿಂದ ಮುಡಿಯವರೆಗೆ, ಅಡಿಯಿಂದ ಮುಡಿಯವರೆಗೆ ಲೇಪಿಸ್ಕೊಂಡಿದ್ದ. ವಿಭೂತಿಯನ್ನ ಪಾದದಿಂದ ತಲೆಯವರೆಗೂ ಸಹ ವಿಭೂತಿಯನ್ನು ಹಚ್ಕೊಂಡಿದ್ದ, ಧರಿಸಿಕೊಂಡಿದ್ದ. ಯಾರು? ಆ ಪರಶಿವ, ಶತರುದ್ಧನಾಗಿದ್ದ ಪರಶಿವ. ತಲೆಯುಂ ಮೈಯುಂ ನರೆತರೆಗಳಾಗಿ ಜಡೆಯು ಚಂದ್ರಕಳೆ ಕೊಡೆಯಾಗಿ. ತಲೆಯು ಮತ್ತು ಮೈಯು ಅಂದ್ರೆ ದೇಹವು ನರೆತರೆಗಳಾಗಿ. ನೋಡಿ ಎಷ್ಟು ಚೆನ್ನಾಗಿ ಹರಿಹರ ಚಿತ್ರಿಸಿದನೆ. ನರೆ ಅಂದ್ರೆ ಬಿಳಿಯ ಒಂದು ಕೂದಲುಗಳು, ಮುಪ್ಪಿನಿಂದ ಸುಕ್ಕುಗಟ್ಟಿದ ಚರ್ಮ ಅಂತ ತೆರೆ ಅಂದ್ರೆ. ನರೆ ಅಂದ್ರೆ ಬಿಳಿಯ ಕೂದಲು, ತೆರೆ ಅಂದ್ರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮವಾಗಿದೆ. ಜಡೆಯ ಚಂದ್ರಕಳೆ ಕೊಡೆಯಾಗಿ, ಶಿವನ ಜಡೆಯಲ್ಲಿರುವಂತ ಚಂದ್ರ, ಆ ಚಂದ್ರನ ಕಳೆಯು ಕೊಡೆಯಾಗಿದೆ, ಛತ್ರಿಯಾಗಿದೆ. ಪಿಡಿದ ಅಂದ್ರೆ ಹಿಡಿದ, ತ್ರಿಶೂಲ ಕೊಡೆಯ ಕಾವಾಗಿ, ಅವನು ಹಿಡಿದುಕೊಂಡಿರುವಂತ ತ್ರಿಶೂಲವು ಕೊಡೆಯ ಕಾವು ಆಗಿದೆ. ಕಟ್ವಾಂಗ ಅಂದ್ರೆ ತುದಿಯ ತಲೆ ಬುರುಡೆಯುಳ್ಳ ಶಿವನ ಗದೆ. ಎಷ್ಟಿಯಾಗಿ, ಒಂದು ತಲೆ ಬುರುಡೆಯುಳ್ಳ ಶಿವನ ಗದೆಯು
ಊರುಗೋಲಾಯ್ತು. ಎಷ್ಟಿಂದ ಊರುಗೋಲಾಯ್ತು. ಆಭರಣದೊಳೊಂದು ಸರ್ಪಂ ಪ್ರಮಾಣ ಪತ್ರಂ ಆಗಿ, ಶಿವನು ಧರಿಸಿರುವಂತಹ ಆಭರಣಗಳು ಅವನೇನು ರುಂಡಮಾಲೆಯನ್ನು ಧರಿಸ್ಕೊಂಡಿದ್ದಾನೆ, ಸರ್ಪದ ಮಾಲೆಗಳನ್ನ ಹಾಕೊಂಡಿದ್ದಾನೆ, ಸರ್ಪವನ್ನು ಸಹ ಧರಿಸ್ಕೊಂಡಿದ್ದಾನೆ. ಅವನು ಒಂದು ಸರ್ಪ, ಆಭರಣದ ಸರ್ಪ ಪ್ರಮಾಣ ಪತ್ರ ಆಯ್ತು, ಸರ್ಟಿಫಿಕೇಟ್ ಆಯ್ತು. ಆ ಸರ್ಟಿಫಿಕೇಟ್ ಆಯ್ತು ಯಾಕಪ್ಪ ಅಂದ್ರೆ ನಂಬಿ ಅಣ್ಣನ ಮದುವೆಯಲ್ಲಿ ಆ ಪ್ರಮಾಣ ಪತ್ರವನ್ನ ಈ ಶತರುದ್ಧನಾದ ಶಿವ ತೋರಿಸ್ಬೇಕಾಗಿರ್ತದೆ. ಯಾಕಪ್ಪ ಅಂದ್ರೆ ಅವನ ಉದ್ದೇಶ ಮದುವೆಯನ್ನ ತಪ್ಪಿಸ್ಬೇಕಾಗತ್ತೆ. ಚೋಳ ದೇಶದ ರಾಜಕುಮಾರಿಯನ್ನ ಮದುವೆ ಆದ್ರೆ ಇಲ್ಲಿ ಯಾರು ಮದುವೆ ಆಗ್ತಾರೆ? ರುದ್ರಕನ್ನಿಕೆಯರನ್ನ, ಪರವೆ ಮತ್ತು ಸಂಕಿಲಿಯರನ್ನ ಯಾರು ಮದುವೆ ಆಗ್ತಾರೆ? ಅವರನ್ನ ಮದುವೆ ಆಗಬೇಕು ಅನ್ನೋದು ಒಂದು ವಿಧಿಲಿಖಿತವಾಗಿರುತ್ತೆ, ಶಿವನ ಒಂದು ಕರಾರು ಸಹ ಆಗಿರ್ತದೆ. ಆದ್ರಿಂದ ಮದುವೆಯನ್ನ ತಪ್ಪಿಸ್ಬೇಕಾಗಿರುತ್ತೆ. ಅದಕ್ಕೆ ಪ್ರಮಾಣ ಪತ್ರವನ್ನು ಸಹ ಅವನು ಮಾಡ್ಕೊಂಡಿರ್ತಾನೆ. ಯಾವ್ದ್ರಲ್ಲಿಂದ್ರೆ ಸರ್ಪದ ಆಭರಣದಲ್ಲಿ ಪ್ರಮಾಣ ಪತ್ರವನ್ನು ಮಾಡಿಕೊಂಡಿರುತ್ತಾನೆ. ಕಮಲಜ ಸಿರಂ, ಕಮಲ ಜ ಅಂದ್ರೆ ಕಮಲಜ ಅಂದ್ರೆ ಬ್ರಹ್ಮ, ಸಿರಂ ಅಂದ್ರೆ ಬ್ರಹ್ಮನ ಶಿರ, ಕಮಂಡಲಂ ಆಗಿ ಬ್ರಹ್ಮನ ಶಿರವೇ ಕಮಂಡಲವಾಗ್ತದೆ. ಪುಲಿ ದೋವಲ್, ಹುಲಿಯ ಚರ್ಮ, ಪುಲಿ ದೋವಲ್, ಇಲ್ಲಿ ಪುಲಿ ತೋವಲ್ ಅಂತ, ತೋವಲ್ ಅಂದ್ರೆ ಚರ್ಮ, ಪುಲಿ ಅಂದ್ರೆ ಹುಲಿ, ಹುಲಿಯ ಚರ್ಮವು ಗಜ ಚರ್ಮಂ, ಗಜ ಅಂದ್ರೆ ಆನೆ, ಆನೆಯ ಚರ್ಮವು ಉಟ್ಟ ಒದೆದ ವೇಷ್ಟಿಗಳಾಗಿ. ನೋಡಿ ಅವನು ಉಟ್ಟ ಒದೆದ ವೇಷ್ಟಿ ಅಂದ್ರೆ ಪಂಚೆಯ ಮಾಡ್ಕೋತಾನೆ. ನೋಡಿ ಇಲ್ಲಿ ಪಂಚೆಯನ್ನು ಮಾಡ್ಕೊಂಡ ನೋಡಿ. ಇದು 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 ಯಾವ್ದಪ್ಪ ಅಂದ್ರೆ ಹುಲಿಯ ಚರ್ಮ ಮತ್ತು ಆನೆಯ ಚರ್ಮದಿಂದ ವೇಷ್ಟಿಂದ್ರೆ ಪಂಚೆಯನ್ನ ಮಾಡ್ಕೊಂಡಿದ್ದಾನೆ. ಮೆಟ್ಟಿದ ನಾಗಾಸುರಂ ಪಾದರಕ್ಷೆಗಳಾಗಿ, ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗಿ, ಮಹಾರುದ್ಧನಾಗಿ ಕೈಲಾಸದಿಂ ಚೋಳ ದೇಶದ ಮಣಮಂದ ಪುತ್ತೂರ ಮದುವೆ ಚಪ್ಪರದ ಮುಂದಿಳಿದನ್ ಅಂತಿರ್ದಂ ಅಂತ ಇದೆ. ಇಲ್ಲಿ ಮೆಟ್ಟಿದ ನಾಗಾಸುರಂ ಅವು ಪಾದರಕ್ಷೆಗಳಾಗ್ತವೆ. ಪಾದರಕ್ಷೆ ಅಂದ್ರೆ ಚಪ್ಪಲಿಗಳಾಗ್ತವೆ. ಕಟ್ಟಿದ ಶಿರೋಮಾಲೆ ಜಪಮಾಲೆಯಾಗ್ತದೆ. ಮಹಾರುದ್ಧನಾಗಿ, ಮಹಾರುದ್ಧ ಅಂದ್ರೆ ದೊಡ್ಡ ಹಣ್ಣು ಮುದುಕನಾಗಿ, ಕೈಲಾಸದಿಂದ ಚೋಳ ದೇಶದ ಮಣಮಂದ ಪುತ್ತೂರ ಮದುವೆಯ ಚಪ್ಪರದ ಮುಂದೆ ಶಿವನು ಇಳಿದ ಅಂದ್ರೆ ಬಂದನು. ಅಂತಿರ್ದ ನೋಡಿ. ಅದನ್ನು ನಾನು ಹೇಗೆ ಹೇಳಲಿ ಅಂತ ಹರಿಹರ ಇಲ್ಲಿ ಬಣ್ಣಿಸ್ತಿದ್ದೀನಿ. ಕೈಯ ಕೊಡೆಯಿಂ, ಕೈಯಲ್ಲಿ ಕೊಡೆ ಇದೆ. ಮೈಯ ತೆರೆಯಿಂ, ಮೈಯ ತೆರೆಯಿಂ ಅಂದ್ರೆ ದೇಹದಲ್ಲಿರುವಂತಹ ತೆರೆ ಅಂದ್ರೆ ಆಗ್ಲೇ ಹೇಳಿದೀನಿ ಅದ್ರ ಅರ್ಥನ. ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ ಅಂತ. ಅವನ ದೇಹವೆಲ್ಲ ಸುಕ್ಕುಗಟ್ಟಿದ ಚರ್ಮದಿಂದ ಇದೆ. ಜೋಲ್ವ ಪುರ್ವಿಯಂ, ನೇಲ್ವ ತೋಳ ತೋವಲಿಂ, ಇಟ್ಟ ವಿಭೂತಿಯಂ, ಊರಿದ ಎಷ್ಟಿಯ ಕೋಲಿಂ, ಪಿಡಿದ ಕಮಂಡಲದಿಂದಿಳಿದ ಬೆಳುಗಡ್ಡದ ನಡುಗುವ ನರದಲೆಯಂ, ನರೆತು ಸಡಿಲ್ವ ಸರ್ವಾಂಗದಿಂ, ಪುಣ್ಯಂ ಪಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗುಹೆ ಗೊಟ್ಟುತ್ತಂ ಶಿಥಿಲಾಕ್ಷರಗಳಿಂ ನಮಃಶಿವಾಯ ನಮಃಶಿವಾಯ. ಅದನ್ನ ಹೇಳಕ್ಕೂ ಸಹ ಕಷ್ಟ ಆಗ್ತಿದೆ. ಜೋಲ್ವ ಪುರ್ವಿಂ, ಜೋತು ಬಿದ್ದಿರುವಂತ ಉಬ್ಬು. ಜೋಲ್ವ ಪುರ್ವಿ ಅಂದ್ರೆ ಜೋತು ಬಿದ್ದಿರುವಂತ ಉಬ್ಬು, ಅವನ ಕಣ್ಣಿನ ಉಬ್ಬು. ನೇಲ್ವ ತೋಳ ತೋವಲಿಂ ಅಂದ್ರೆ ನೇತಾಡುವಂತಹ ಚರ್ಮ. ನೋಡಿ ಅವನ ಸುಕ್ಕುಗಟ್ಟಿದ ಚರ್ಮವಿದೆ. ಇಟ್ಟ ವಿಭೂತಿಯಂ, ಅವನು ಇಟ್ಟಿರುವಂತ ವಿಭೂತಿ, ಧರಿಸಿರುವಂತ ವಿಭೂತಿ. ಊರಿದ ಎಷ್ಟಿಯ ಕೋಲಿಂ, ಊರಿದಂತಹ ಎಷ್ಟಿ ಅಂದ್ರೆ ಊರುಗೋಲು, ಊರಿದ ಎಷ್ಟಿಗೋಲು, ಉರುಗೋಲು, ಹಿಂಗ ಉರುಗೋಲನ್ನ ಇಟ್ಕೊಂಡಿದ್ದಾನೆ ನೋಡಿ. ಇಲ್ಲಿ ಉರುಗೋಲನ್ನ ಇಲ್ಲಿ ಇಟ್ಕೊಂಡಿದ್ದಾನೆ ನೋಡಿ. ಪಿಡಿದ ಕಮಂಡಲದಿಂದಿ ಇಳಿದ, ಪಿಡಿದ ಕಮಂಡಲದಿಂ ಇಳಿದ ಬೆಳುಗಡ್ಡದಿಂ, ಕಮಂಡಲವನ್ನು ಹಿಡಿದುಕೊಂಡು ಬಿಳು ಅಂದ್ರೆ ನರೆತ ಬಿಳಿಯ ಗಡ್ಡದಿಂದ, ನಡುಗುವ ನರೆದಲೆಯಂ, ನಡುಗುತ್ತಿರುವ ನರೆ ಅಂದ್ರೆ ನಡುಗುವ ನರೆದಲೆಯಂ ಅಂದ್ರೆ ನರೆ ಅಂದ್ರೆ ಬಿಳಿಯ ಕೂದಲು, ಬಿಳಿಯ ಕೂದಲಿನ ತಲೆಯಿಂದ ನರೆತು ಸಡಿಲ್ವ ಸರ್ವಾಂಗದಿಂ, ಎಲ್ಲವೂ ಸಹ ಜ್ಯೋತಿ ಬಿದ್ದಿರುವಂತ ಸಡಿಲಾಗಿ ಇರುವಂತ ಸರ್ವಾಂಗಗಳು. ಪುಣ್ಯಂ ಪಣ್ಣಾದಂತೆ, ಪುಣ್ಯವೇ ಹಣ್ಣಾದಂತೆ. ಒಮ್ಮೊಮ್ಮೆ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಆ ಶತರುದ್ಧನಾದ ಮಾಹೇಶ್ವರ ಕೆಮ್ಮುತ, ಒಮ್ಮೊಮ್ಮೆ ಕೆಮ್ತಾ ಇದ್ದಾನೆ, ಒಮ್ಮೊಮ್ಮೆ ಕೆಮ್ತಾ ಇದ್ದಾನೆ. ಗೊಹೆ ಗುಟ್ಟು ತಮ್ಮ ಗುರ್ 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 ಅಂತ ಶಬ್ದ ಮಾಡ್ತಾನೆ. ಅಂದ್ರೆ ಉಬ್ಸೆ ಇದ್ದರ ಶಬ್ದ ಮಾಡ್ತಾರಲ್ಲ ಆ ರೀತಿಯ ಕೆಮ್ತಾನೆ, ಗುರ್ ಅಂತಾನೆ. ಶಿಥಿಲಾಕ್ಷರಗಳಿಂ, ಅವನಿಗೆ ಮಾತನಾಡಲು ಸಹ ಅಕ್ಷರಗಳು ತೊದಲ್ತಾ ಇದ್ದಾವೆ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಅನ್ನೋದಕ್ಕೂ ಸಹ ಇವನಿಗೆ ಕಷ್ಟ ಆಗ್ತಾ ಇದೆ. ಸಾರಾಂಶವನ್ನ ನಾವು ತಿಳಿದುಕೊಳ್ಳೋಣ ಮಕ್ಕಳ ಸ್ನೇಹಿತರೆ. ಪಾದದಿಂದ ತಲೆಯವರೆಗೆ ಲೇಪಿಸಿಕೊಂಡ ವಿಭೂತಿ, ನರೆತ ತಲೆ, ಸುಕ್ಕುಗಟ್ಟಿದ ದೇಹ ಹೊಂದಿದವನು. ಆತನ ಜಟೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು, ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು.
ನರಕಪಾಲ ಹೊಂದಿದ ದಂಡ ಅಂದ್ರೆ ಕಟ್ವಾಂಗ ಊರುಗೋಲಾಯ್ತು ಎಷ್ಟಿ, ಅದನ್ನ ಎಷ್ಟಿ ಅಂತಾರೆ ಊರುಗೋಲ್ನ. ಸರ್ಪವು ಪ್ರಮಾಣ ಪತ್ರವಾಯಿತು ಅಂದ್ರೆ ನಂಬಿ ಅಣ್ಣನಿಗೆ ತೋರಿಸಲು ಶಿವ ಸರ್ಪವನ್ನು ಒಪ್ಪಂದದ ಪತ್ರವನ್ನಾಗಿಸಿದನು. ಪ್ರಮಾಣ ಪತ್ರ ಅಂದ್ರೆ ಸರ್ಪ ಪ್ರಮಾಣ ಪತ್ರ ಆಗುತ್ತಲ್ಲ, ಅದು ಗೊತ್ತಾಗುತ್ತೆ. ಅಂದ್ರೆ ನಂಬಿ ಅಣ್ಣನಿಗೆ ತೋರಿಸಲು ಶಿವ ಸರ್ಪವನ್ನು ಒಪ್ಪಂದ ಪ್ರಮಾಣ ಪತ್ರವನ್ನು ಆಗಿಸಿದನು. ಬ್ರಹ್ಮನ ಶಿರವೇ ಕಮಂಡಲವಾಯಿತು. ಹುಲಿ ಮತ್ತು ಆನೆಯ ಚರ್ಮಗಳು ಉಡುವ ಮತ್ತು ಒದೆಯುವ ವಸ್ತ್ರವಾದವು. ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ಶಿರೋಮಾಲೆ ತಲೆಬುರುಡೆಗಳ ಹಾರ ಜಪಮಾಲೆಯಾಗಿ ಮಹಾರುದ್ಧನಾಗಿ ರೂಪಧರಿಸಿ ಕೈಲಾಸದಿಂದ ಹೊರಟು ಚೋಳ ದೇಶದ ಮಣಮಂದ ಪುತ್ತೂರಿನ ಮುಂದೆ ಇಳಿದನು. ಕೈಯಲ್ಲಿರೋ ಕೊಡೆ, ಮೈಯ ಸುಕ್ಕು, ಜೋತಾಡುವ ಉಬ್ಬು, ನೇತಾಡುವ ತೋಳಿನ ಚರ್ಮ, ಇಟ್ಟಿರುವ ವಿಭೂತಿ, ನೆಲಕ್ಕೆ ಊರಿದ ಊರುಗೋಲು, ಹಿಡಿದ ಕಮಂಡಲ, ಇಳಿಬಿಟ್ಟ ಬಿಳಿಯ ಗಡ್ಡ, ನಡುಗುವ ನರೆತ ತಲೆ, ನರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೊರ್ ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮಃ ಶಿವಾಯ ಎನ್ನುತ್ತಾ ಶಿಥಿಲಾಕ್ಷರಗಳಿಂ ನಮಃ ಶಿವಾಯ ಎನ್ನುತ್ತಲ್ ಎನ್ನಲಾರದಂತೆ ನಡುಗುತ್ತ ಹೊರಗೆ ನೆರೆದ ನೆರವಿಗಳೆಲ್ಲಂ ನೋಡುತ್ತಿರಲು ಮೆಲ್ಲನೆ ಚಪ್ಪರದ ಬಾಗಿಲಿಗೆ ಬಂದೊಡ್ ಅವರ್ ಹೋಗಲೀಯದಿರ್ದೊಡೆ ಆ ಒಂದಿರರಿಯದಂತೆ ಹೋಗುತ್ತಪ್ಪಾಗಳು. ಇಲ್ಲಿ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ ಶಿಥಿಲಾಕ್ಷರ ನಮಃ ಶಿವಾಯ ಅಂತ ಶಿಥಿಲಾಕ್ಷರ ಅಂದ್ರೆ ತೊದಲುವ ಮಾತಿನಿಂದ ನಮಃ ಶಿವಾಯ ಎನ್ನಲಾರದಂತೆ ನೋಡಿ, ನಮಃ ಶಿವಾಯ ಎನ್ನುತ್ತಾ ಎನ್ನಲಾರದಂತೆ ನಡುಗುತ್ತಾ ಹೊರಗೆ ನೆರೆದಿದ್ದ ಜನರೆಲ್ಲ ನೋಡುತ್ತಿರಲು ಚಪ್ಪರದ ಬಾಗಿಲಿಗೆ ಬಂದಾಗ ಬಾಗಿಲಿನಲ್ಲಿ ನಿಂತಿದ್ದ ಕಾವಲುಗಾರರು ಒಳಗೆ ಹೋಗಲು ತಡೆದರು. ಅವರಿಗೂ ತಿಳಿಯದಂತೆ ಮದುವೆ ಮಂಟಪದಲ್ಲಿ ನುಗ್ಗಿ ಹೋಗ್ತಿರುವಾಗ ಆಗ ಏನಾಗುತ್ತೆ ನೋಡೋಣ. ಆಗಳಂದ್ರೆ ಆಗ ಏನಾಗುತ್ತಪ್ಪ ಅಂದ್ರೆ ವಿವಾಹ ಮಂಟಪಂ ಹೋಗುತ್ತಿರ್ಪ ತಮ್ಮ ನಾರುವನ್ನರಿಯದೆ ಕಾಣದೆ ಲೆಕ್ಕಿಸದೆ ಸಂಭ್ರಮದೊಳಿರೆ ಮೆಲ್ಲನೆ ನೋಡುತ್ತಂ ಮನದೊಳ್ಳು ನಡುಗುತ್ತಂ ಕೋಲ ನೂರುತೆ ಕೆಮ್ಮುತ್ತೆ ಸಾಲ್ಗೊಂಡಿರ್ದ ತುಪ್ಪದ ಕೊಡಂಗಳೊಳ್ ನಾಲ್ಕೆರಡ್ ಅಡಹಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಪುಟ್ಟಿ ಕೊಡಂಗಳ್ ಒಳ್ ಮೇಲೊಡೆ ಬೀಳ್ದು ಕುಳ್ ಇರ್ದರ ಮುಖದೊಳ್ ಕಣ್ಣೊಳಂ ಮೈಯೊಳಂ ತುಪ್ಪಂ ಚೆಲ್ಲಿ ಎಲ್ಲರೆರ್ದುಂ ಅಲ್ಲಳಿಗೊಂಡು ಗೊಳ್ಳೆಂದು ಬೀಳ್ದ ವೃದ್ಧ ಮಾಯೇಶ್ವರನಂ ಮುತ್ತಿಕೊಂಡ್ ಎತ್ತಲನ್ ಅನುವಾಗಿ ಮೆಲ್ಲನೆ ನಿಗಪಿ ನಿಂದಿಸಿರಲ್ ಒಂದೆರಡು ಅಡಿ ಇಟ್ಟು ದಡದಡಿಸಿ ನೋಡುವ ಜನವೆಲ್ಲ ಇಲ್ಲಲೇ ವೃದ್ಧನ್ ಬಿದ್ದನೆಂಬಲ್ಲಿ ಮುನ್ನಂ ನಿಲ್ಲಲಾರದೆ ಅಳಿಲನೆ ಗಳಿಗೆ ಒಟ್ಟಲ ಮೇಲೆ ಬೀಳೆ ಕಳಿಸಿಗೆ ಹೊಡೆದು ಗಟ್ಟಿಗೆ ಒಟ್ಟಲು ಮುರಿದು. ಇಲ್ಲಿ ಮದುವೆ ಮಂಟಪಕ್ಕೆ ಹೋಗುತ್ತಿರುವಂತಹ ತಮ್ಮನ್ನಾರು ಅರಿಯದೆ ತಮ್ಮನ್ನು, ಇಲ್ಲಿ ಶಿವನನ್ನು ಯಾರೂ ಸಹ ಗಮನಿಸ್ತಾ ಇಲ್ಲ, ಕಾಣದೆ ಲೆಕ್ಕಿಸದೆ ಸಂಭ್ರಮದೊಳಿರಲಿ. ಈ ಶತವೃದ್ಧ ಮಹೇಶ್ವರನ ಯಾರೂ ಸಹ ಮದುವೆ ಜನರೆಲ್ಲ ಕಾಣ್ತಿಲ್ಲ, ಲೆಕ್ಕಿಸ್ತಾ ಇಲ್ಲ, ಗಮನ ಹರಿಸ್ತಿಲ್ಲ, ಸಂಭ್ರಮದಲ್ಲಿ ಇದ್ದಾರೆ. ಸಂಭ್ರಮದೊಳಿರಿ ಅಂದ್ರೆ ಸಂಭ್ರಮದಲ್ಲಿ ಇದ್ದಾಗ, ಮದುವೆ ಇದ್ದಾಗ ಎಷ್ಟು ಸಂತೋಷ ಸಂಭ್ರಮ ಇರುತ್ತೆ ನೋಡ್ತಿರಲ್ಲ. ಎಲ್ಲರೂ ಸಹ ಅವರವರ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿರ್ತಾರೆ, ಅವ್ರಿಗೆ ಬೇಕಾದ್ರೆ ಮಾತಾಡಿಸ್ತಾರೆ, ಅವ್ರದೇ ಆದ ಒಂದು ಲೋಕಕ್ಕೆ ಹೋಗಿರ್ತಾರೆ. ಇಲ್ಲೂ ಸಹ ಅದೇ ಆಗಿರ್ತದೆ. ವಿವಾಹ ಮಂಟಪದಲ್ಲಿ ಹೋಗುತ್ತಿರುವಂತವರು ತಮ್ಮನ್ನು, ಈ ವೃದ್ಧ ಮಹೇಶ್ವರನನ್ನು, ವೃದ್ಧ ಶಂಕರನನ್ನು ಯಾರೂ ಸಹ ಅರಿಯದೆ ಕಾಣದೆ ಲೆಕ್ಕಿಸದೆ ಸಂಭ್ರಮದಲ್ಲಿ ಉಲ್ಲಾಸ ಸಂತೋಷಗಳಲ್ಲಿ ಇರುತ್ತೀರಿ. ಮೆಲ್ಲನೆ ನೋಡ್ತಾ ಇರ್ತಾರೆ, ಎಲ್ಲವನ್ನು ನೋಡ್ತಾ ಇರ್ತಾನೆ, ಮನದೊಳು ನಗುತ್ತಂ. ಆ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ ಮನಸ್ಸಿನಲ್ಲೇ ನಗ್ತಾನೆ. ಕೋಲ ನೂರ್ಕೊಂಡು ಕೆಮ್ಮುತ್ತೆ ನೋಡಿ, ಕೆಮ್ತಾ ಇದ್ದಾನೆ ಸಾಲ್ಗೊಂಡಿರ್ದ ಸಾಲಿನಲ್ಲಿರುವಂತ ತುಪ್ಪದ ಕೊಡಗಳಲ್ಲಿ ನಾಲ್ಕು ಎರಡನ್ನು ಎಡಹಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಉಟ್ಕೋತಾ ಇದೆ. ಕೊಡಂಗಳೊಳ್ ಮೇಲೊಡೆ ಬೀಳ್ದು ಕುಳ್ಳಿರ್ದರ. ಆ ಶಿವ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕೊಡಗಳಲ್ಲಿ ಮೇಲೆ ಇದ್ದು ಕುಳ್ಳಿರ್ದರ ಅಂದ್ರೆ ಕುಂತಿರುವರ ಮುಖದಲ್ಲಿ, ಕಣ್ಣಿನಲ್ಲಿ, ಮೈಯಿನಲ್ಲಿ, ದೇಹದಲ್ಲಿ, ಮೈಯೊಳು ಅಂದ್ರೆ ದೇಹದಲ್ಲಿ ತುಪ್ಪವೆಲ್ಲ ಚೆಲ್ತಾನೆ. ಎಲ್ಲರೆರ್ದುಂ ಅಲ್ಲಳಿಗೊಂಡು ಗೊಳ್ಳೆಂದು ಬೀಳ್ದ ವೃದ್ಧ ಮಾಯೇಶ್ವರನ ಮುತ್ತಿಕೊಂಡು ಎತ್ತಲು ಮನುವಾಗಿ. ಇಲ್ಲಿ ಎಲ್ಲರೂ ಸಹ
ಗೊಳ್ಳೆಂತ ಇದ್ದಾರೆ, ಈ ವೃದ್ಧ ಮಹೇಶ್ವರ ಬಿದ್ದ, ವೃದ್ಧ ಬಿದ್ದ ಮುದುಕ ಬಿದ್ದಿದ್ದಾನೆ ಹೊಳ್ಳೆಂದು ಬಿದ್ದ ಮುದುಕನನ್ನು ವೃದ್ಧ ಮಹೇಶ್ವರನನ್ನು ಮುತ್ತಿಕೊಂಡ್ರು. ಎತ್ತಲು ಸಿದ್ಧರಾಗಿ ಮೆಲ್ಲನೆ ನಿಧಾನವಾಗಿ ನಿಗಪಿ ನಿಂದಿರಿಸಲು. ನೋಡಿ ಇವನು ಎಂತದ್ ಮಾಡ್ದ ಈ ಮುದುಕ ಅಂತ ನಿಂದನೆ ಮಾಡುತ್ತಿರಲು 1-2 ಅಡಿ ಇಟ್ಟು ದಡದಡಿಸಿ, 1-2 ಅಡಿ ಪಾದವನ್ನು ಇಟ್ಟು ದಡದಡಿಸಿ ನೋಡುವ ಜನವೆಲ್ಲ ಇಲಲೆ ವೃದ್ಧನು ಬಿದ್ದನು ಎಂಬಲ್ಲಿ ಎಂತ ಜನ ಹೇಳ್ತಾ ಇದ್ದಾರೆ, ವೃದ್ಧ ಬಿದ್ದ ಅಂತ. ಮುನ್ನಂ ನಿಲ್ಲಲಾರದೆ, ಅವನು ಸಹ ಆ ಶಂಕರ ನಿಲ್ಲಲಾರದೆ ಅಳಿಲನೆ ಗಳಿಗೆ ಒಟ್ಟಲ. ಇಲ್ಲಿ ಗಳಿಗೆ ಒಟ್ಟಲ ಅಂತ ಒಂದು ಪದ ಇದೆ. ಗಳಿಗೆ ಒಟ್ಟಲ ಅಂದ್ರೆ ಗಳಿಗೆಯನ್ನು ಸೂಚಿಸುವ ಬಟ್ಲಿತ್ತು. ಆ ಬಟ್ಟಲಿನ ಮೇಲೂ ಸಹ ಮೇಲೆ ಬೀಳೆ ಬಿದ್ದು ಕಳಸಿಗೆ ಹಿಡಿದು ಕಳಸ ಹೊಡೆದು ಗಳಿಗೆ ಒಟ್ಟಲು ಸಹ ಮುರಿದು ಹೋಗುತ್ತೆ. ತಂಡುಲಂ ಅಂದ್ರೆ ಅಕ್ಕಿ, ಅಕ್ಷತೆ ಅಕ್ಕಿ ತಂಡುಲ ಅಕ್ಕಿ ಅಂದ್ರೆ ಅಕ್ಷತೆ ಅಕ್ಕಿಯು ಸಚ್ಚಲ್ಲಿ ಜೋಯಿಸರೆಲ್ಲರೂ ಕೆದರಿ ಹೋಗಿ, ಅಲ್ಲಿನ ಮದುವೆಯನ್ನು ಮಾಡಿಸುವುದಕ್ಕೆ ಜೋಯಿಸರಿದ್ರು. ಅವರೆಲ್ಲರೂ ಸಹ ಕೆದರಿ ಹೋಗಿ ಚೆಲ್ಲಾಪಿಲ್ಲಿಯಾಗಿ ಹೋಗಿ ಬಿದ್ದು ಸಹ ಹೇಳಲಾರದೆ ಅಮ್ಮೈಸಿದ ಅಂತಿರೆ ಮೂರ್ಛೆ ಹೋದ್ರು ಅಂತಿರೆ. ಆ ರೀತಿಯೇ ಪರಿತಂದು ಕಣ್ಣೊಳಂ ಬಾಯೊಳಂ ನೀರಂ ತಳಿದೆಂದೆಚ್ಚರಿಸಿ ಎತ್ತುವರ ಕೈಯ ಬಾಯೊಳೆ ಜೀವಂ ಹಿಡಿಯಬಾರದು, ಮುಟ್ಟಬಾರದು, ನೋಡಬಾರದು, ನುಡಿಸಲರಿದು ಪಿಡಿದು ಬಿಟ್ಟಡೆ ತುಪ್ಪದ ಕೊಡನೆ ಮೇಲೆಲ್ಲದೆ ಬೀಳಂ. ಈ ವೃದ್ಧ ಬ್ರಾಹ್ಮಣನ್, ಈ ಮುಪ್ಪಿನ ಮೊರಳನ್, ಈ ಗೌತಮನ ಗೋವನ್, ಈ ಬ್ರಹ್ಮೇತಿ ಕಾರನ್ ಆರು ಪೋಗಿಸಿದಾರಾರ್ ತಂದಾರ್. ನೋಡಿ ಇಲ್ಲಿ ಎಲ್ಲರಿಗೂ ಸಿಟ್ಟು ಬರುತ್ತೆ. ಈ ರೀತಿ ಎಲ್ಲ ಮಾಡಿದಾಗ, ತುಪ್ಪವನ್ನೆಲ್ಲ ಚೆಲ್ಲಿದಾಗ, ಆಗ ಕಣ್ಣೊಳು ಬಾಯೊಳಂ ನೀರಂ ತಳಿದಂತೆ ಎಚ್ಚರಿಸಿ, ಅವ್ರಿಗೆಲ್ಲ ಸಹ ಕಣ್ಣಿಗೆ ಬಾಯಿಗೆಲ್ಲ ನೀರನ್ನ ಹಾಕಿ ಎತ್ತುವರು ಕೈಯ ಬಾಯೊಳು ಜೀವ ಹಿಡಿಯಬಾರದು, ಮುಟ್ಟಬಾರದು, ನೋಡಬಾರದು, ನುಡಿಸಲರಿಯದು. ನುಡಿ ಅಂದ್ರೆ ಮಾತನಾಡಿಸಬಾರದು. ಪಿಡಿದು ಬಿಟ್ಟಡೆ, ಇವನನ್ನ ಹಿಡಿದುಕೊಳ್ಳದೆ ಬಿಟ್ಟಡೆ ತುಪ್ಪದ ಕೊಡನ ಮೇಲಲ್ಲದೆ ಬೀಳಂ, ತುಪ್ಪದ ಕೊಡದ ಮೇಲೆ ಬೀಳ್ತಾನೆ ಅಂತೇಳಿ, ತುಪ್ಪದ ಕೊಡದ ಮೇಲೆ ಬಿದ್ದೇ ಬೀಳ್ತಾನೆ ಅಂತ ಹೇಳಿ. ಈ ವೃದ್ಧನಾದ ವಯಸ್ಸಾದ ಬ್ರಾಹ್ಮಣನು ಮುಪ್ಪಿನ ಮೊರಳನ್ ಅಂದ್ರೆ ಹುಚ್ಚ, ಈ ಮುಪ್ಪಿನ ಹುಚ್ಚನು ಗೌತಮನ ಗೋವು ಅಂದ್ರೆ ಬಡಕಲಾದ ಗೋವು, ಬ್ರಹ್ಮೇತಿ ಕಾರ ಅಂದ್ರೆ ಬ್ರಾಹ್ಮಣನನ್ನು ಕೊಂದವನು, ಹೋಗಿಸಿದರಾರ್ ಒಳಗೆ ಬಿಟ್ಟವರು ಯಾರು, ಒಳಗೆ ತಂದು ಬಿಟ್ಟವರು ಯಾರು, ಇದೇ ಅಪಶಕುನ ಅಂತ. ಮದುವೆ ಸರಿಯಾಗಿ ನಡೆಯಲ್ಲ. ಅಸನಾಗದು ಅಂದ್ರೆ ಸರಿಯಾಗಿ ನಡೆಯುವುದಿಲ್ಲ, ಅಂದ್ರೆ ಶಾಸ್ತ್ರಬದ್ಧವಾಗಿ ನಡೆಯುವುದಿಲ್ಲ ಎನ್ನುತ್ತ ಎಲ್ಲರೂ ಮೇಲನೆ ನಿಧಾನವಾಗಿ ಕೈಯಂ ಕಾಲಂ, ಆ ವೃದ್ಧ ಮಾಹೇಶ್ವರನ ಕೈಗಳನ್ನು ಕಾಲುಗಳನ್ನು ಹಿಡಿದು ಎತ್ತಿಕೊಂಡು ಹೋಗಿ ತಮ್ಮಾಯುಷ್ಯ ಭಾಷೆಗಳಂ ಹೊರಗಿಡುವಂತೆ, ತಮ್ಮ ಆಯುಷ್ಯದ ಭಾಷೆಗಳಲ್ಲಿ ಹೊರಗೆ ಹಾಕುವಂತೆ ಚಪ್ಪರದ ಹೊರಗೆ ಮೆಲ್ಲ ನಿಳುಪಿ ಈತನಂ, ಆ ವೃದ್ಧ ಬ್ರಾಹ್ಮಣನನ್ನ, ವೃದ್ಧ ಶಿವನನ್ನ ಮೆಲ್ಲನೆ ಇಳಿಸ್ತಾರೆ. ಈತನಂ ಈತನನ್ನು ಪೋಗಲೀಯದಿರಿ, ಒಳಗೆ ಹೋಗಲು ಈ ವೃದ್ಧನನ್ನು ಬಿಡದಿರಿ ಎಂದು ಬಾಗಿಲವನದ ಔದತ್ತೆ ಕದವನಿಕ್ಕಿ ಒಳಗಂ ಹೋಗುವೈಸಕೆ. ಬಾಗಿಲನ್ನು ಹಾಕಿಕೊಂಡು, ಕದವನ್ನು ಹಾಕಿಕೊಂಡು ಒಳಗೆ ಹೋಗುವ ಐಸಕೆ ಅಂದ್ರೆ ಹೋಗುವಷ್ಟರಲ್ಲಿ ಅವರಿಗಿಂತ ಮುನ್ನವೇ ಐತೊಂದೊಳಗಂ, ಅವರಿಗಿಂತ ಮುಂದೆ ಹೋಗಿ ಒಳಗೆ ಇದ್ದಾನೆ. ಒಳಗೆ ಹೋಗಿ ಅಂದ್ರೆ ಹೋಗಿ ತೋರಣದ ತಳಿರಂ ಪರಿದು, ತೋರಣಗಳು ಮದುವೆ ಮಂಟಪದಲ್ಲಿ ಎಲ್ಲ ಕಟ್ಟಿರ್ತಾರೆ ನೋಡಿದ್ರಲ್ಲ, ತೋರಣ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಆ ತಳಿರು ತೋರಣವನ್ನು ಪರಿದು ಹರಿದಾಕಿ ಶಿವದಿಡುತ್ತಿರಲ್ ಅಂದ್ರೆ ಶಿವ ಎಂದು ಕೂಗ್ತಿದ್ದಾನೆ. ಅವರು ಅಲ್ಲಿನ ಜನರೆಲ್ಲರೂ ಸಹ ಕಂಡು ಬೆರಗಾಗಿ ಅಂದ್ರೆ ಆಶ್ಚರ್ಯಗೊಂಡು, ಈಗ ಇವನನ್ನ ಹೊರಗೆ ಇರಿಸಲಾಗುವುದಿಲ್ಲ, ಬಂದು ಮುಂದಿರ್ದಪ್ಪನ್ ಈ ವೃದ್ಧಂ, ಈ ಮುಂದೆ ಬಂದು ಇದ್ದಾನಲ್ಲ ಈ ವೃದ್ಧ ಇದ್ದಾನಲ್ಲ, ಇವನು ಕಿರುಕುಳನಲ್ಲ, ಇವನು ಕಿರುಕುಳವನ್ನು ಕೊಡುವವನಲ್ಲ. ಇವನು ಮುಂದು ಬಂದಿರ್ದಪ್ಪನ್ ಈ ವೃದ್ಧಂ, ಈ ವೃದ್ಧ ನಮಗಿಂತ ಮೊದಲೇ ಬಂದಿದ್ದಾನಲ್ಲ ಈ ವೃದ್ಧ, ಇವನು ಕಿರುಕುಳವನ್ನು ಕೊಡವನಲ್ಲ. ಕಾರಣಿಕನ್ ಆಗಲೇ ವೇಳ್ಕುಂ ಎಂದು, ಇವನು ಯಾವುದೋ ಕಾರಣಿಕ ಪುರುಷನಿರ್ಬೋದು, ಕಾರಣ ಪುರುಷನಿರ್ಬೋದು, ಮಹಾಪುರುಷನಿರ್ಬೋದು ಅಂತ ಅಲ್ಲಿನ ಜನರೆಲ್ಲ
ತಿಳ್ಕೊತಾ ಇದ್ದಾರೆ. ಕಾರಣಿಕ ಅಂದ್ರೆ ಅಸಾಧಾರಣ ಪುರುಷ ಅಂತ. ಕಾರಣಿಕ ಅಂದ್ರೆ ಅಸಾಧಾರಣ ಪುರುಷ ಇರಬಹುದೆಂದು ಅಲ್ಲಿ ನೆರೆದಿದ್ದ ಜನರೆಲ್ಲ ನೋಡ್ತಾ ಇದ್ದಾರೆ. ನಂಬಿಯಣ್ಣನ ಮದುವೆಯನ್ನ ನಿಲ್ಲಿಸುವುದೇ ಶಿವನ ಪರಮ ಉದ್ದೇಶ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಚೋಳ ದೇಶದ ರಾಜಕುಮಾರಿಯನ್ನ ಮದುವೆ ಆಗ್ಬಾರ್ದು, ಅವನು ರುದ್ರಕನ್ನಿಕೆಯರನ್ನ ಮದುವೆಯಾಗಿ ಶಿವಗಣದಲ್ಲಿ ಇರಬೇಕು ಅನ್ನೋದು ಶಿವನ ಇಚ್ಛೆ ಆಗಿರ್ತದೆ. ಸಾರಾಂಶವನ್ನು ತಿಳ್ಕೊಳ್ಳೋಣ. ವಿವಾಹ ಮಂಟಪದೊಳಗೆ ಹೋಗುತ್ತಿರುವ ತನ್ನನ್ನು ಯಾರು ಅರಿಯದೆ, ನೋಡದೆ, ಲೆಕ್ಕಿಸದೆ ಅಂದ್ರೆ ಗಣನೆಗೆ ತೆಗೆದುಕೊಳ್ಳದೆ ಇರುವುದನ್ನು ಕಂಡು ಶಿವನು ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೋಲ ನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಎಡವಿ ನಮಃಶಿವಾಯ ಎಂಬ ವೃದ್ಧ ಧ್ವನಿ ಅವನ ಬಾಯಿಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳನ್ನು ಮೈಯ ಮೇಲೆ ತುಪ್ಪ ಚೆಲ್ಲಿದಾಗ ಎಲ್ಲರೂ ಗಾಬರಿಯಿಂದ ಎದ್ದು ಗುಂಪುಗೂಡಿ ದಡ್ಡನೆ ಬಿದ್ದು ವೃದ್ಧ ಮಹೇಶ್ವರನ ಸುತ್ತ ಸೇರಿಕೊಂಡು ಅವನನ್ನು ಮೆಲ್ಲನೆ ಎತ್ತಿ ನಿಲ್ಲಿಸಿದಾಗ ಅವನು ಒಂದಡಿ ಇಟ್ಟು ತಡವರಿಸಿ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಅಯ್ಯೋ ವೃದ್ಧ ಬಿದ್ದನು ಎಂದು ಕೂಗಿಕೊಳ್ಳುವಷ್ಟರಲ್ಲಿ ಆತನು ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಅಂದ್ರೆ ಸಮಯವನ್ನು ಅಳೆಯಲು ತಿಳಿಯಲು ಬಳಸುತ್ತಿದ್ದ ಉಪಕರಣ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು. ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿ ಎಲ್ಲ ಚೆಲ್ಲಿ ಹೋಗಿ ಅಲ್ಲಿದ್ದ ಜೋಯಿಸರು ಚೆದುರಿ ಅತ್ತಿತ್ತ ಓಡಿದರು. ನಂತರ ಬಿದ್ದು ಮೇಲೇಳಲಾರದೆ ಮೂರ್ಛೆ ಹೋದಂತೆ ಬಿದ್ದಿದ್ದಾಗ ಎಲ್ಲರೂ ಅವನನ್ನು ಸುತ್ತುವರಿದು ಅಂದ್ರೆ ಪರಿತಂದು ಕಣ್ಣಿಗೆ ಬಾಯೊಳಕ್ಕೆ ನೀರು ಹಾಕಿ ಎಚ್ಚರಿಸಿ ಮೇಲೆತ್ತುವವರು ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡಂತೆ ಹಿಡಿಯಲಾರದೆ, ಮುಟ್ಟಲಾರದೆ, ನೋಡಲಾರದೆ, ಮಾತನ್ನು ಆಡಿಸಲು ಪ್ರಯತ್ನಿಸಿ ಹಿಡಿದು ಬಿಟ್ಟ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ. ಇದನ್ನು ನೋಡಿ ಅಲ್ಲಿ ಸೇರಿದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು, ಮುಪ್ಪಿನ ಮೂಕನನ್ನು, ಗೌತಮನ ಗೋವನ್ನು ಅಂದ್ರೆ ಬಡಕಲಾದ ಗೋವು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮ ಹತ್ಯಾದೋಷಿಯನ್ನು ಒಳಗೆ ಬಿಟ್ಟವರಾರು, ಕರೆದು ತಂದವರು ಯಾರು, ಇದು ಅಪಶಕುನ, ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎನ್ನುತ್ತಾ ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ತಮ್ಮ ಆಯುಷ್ಯದ ಭಾಷೆಗಳನ್ನು ಹೊರಹಾಕುವಂತೆ ಚಪ್ಪರದವರೆಗೆ ಮೆಲ್ಲಗೆ ಇಳಿಸಿದರು. ಬಾಗಿಲು ಕಾಯುತ್ತಿದ್ದವನನ್ನು ಇವನೇ ಬಿಟ್ಟಿರಬಹುದೆಂದು ಸಂಶಯ ಪಡುತ್ತಾ ಈ ವೃದ್ಧನ ಒಳಗೆ ಪ್ರವೇಶಿಸದಂತೆ ನೋಡಿಕೊ ಎಂದು ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎಂದು ಕೂಗುತ್ತಿರುವುದನ್ನು ನೋಡಿ ಅವರೆಲ್ಲರೂ ನೋಡಿ ಬೆರಗಾದರು. ಈಗ ತಾನು ಈತನನ್ನು ಹೊರಗೆ ಹಾಕಿ ಬಂದಿದ್ದೇವೆ, ಆದರೆ ಈತ ನಮಗಿಂತ ಮುಂಚೆಯೇ ಒಳಗೆ ಬಂದಿರುವನು. ಈ ವೃದ್ಧನು ಕಿರುಕುಳ ಕೊಡಲು ಬಂದವನಂತೆ ತೋರುತ್ತಿಲ್ಲ, ಈತ ಯಾರೋ ಕಾರಣಿಕ ಅಂದ್ರೆ ಅಸಾಧಾರಣ ಪುರುಷ ಇರಬೇಕು ಎಂದು ವಿಸ್ಮಯದಿಂದ ನೋಡುತ್ತಿದ್ದರು. ಎಲ್ಲರಿಗೂ ಸಹ ಧನ್ಯವಾದಗಳು. ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು.